ಬಕ್ಕಳದರಿ ನೀರಿಂದ ಭಾಳ ಸಮಸ್ಯೆ ಅದ. ಈ ಪಬ್ಲಿಕ್ ಒಂದ್ ಹನಿ ನೀರಿಲ್ಲ ಸರ್. ಸಂಡಸ್ಗೆ ಹೋದ್ರ ನೀರಿಲ್ಲ. ನಾವ್ ಹ್ಯಾ ಮಾಡ್ರ ಸರ್? ಅನ್ನ ಇಲ್ದಿರಿಲ್ಲ ಸರ್. ನಮಗ್ ನೀರ್ ಬೇಕು. ನಮಗ್ ನೀರಿಲ್ಲ. ಏಸು ಪಕ್ಕಿ ನಿಮ್ ಕೈ ಜೋಡಿಸ್ತೇವ್, ಖರೆ ನಮ್ಮ ಊರಿಗೆ ನೀರು ಕೊಡ್ರಿ. ಯಾ ಅಧಿಕಾರಿ ಬಂದ್ವಿ ಅಂದ ನಮಗೆ ನೀರು ಸಾಲ್ವ್ ಮಾಡಿಲ್ಲ. ನಾ ಹೆಣ್ಮಕ್ಳೇನ ಮನ್ಯಾಗ ಅಳು ಕರು ಮಾಡ್ಲತ್ತಾರ್ರಿ. ಅವ್ರಿಗೆ ಎತ್ತರ ಊರಿಗೆ ಹೋಗ್ರಿ ಅಂತಂದ್ರಿ. 1 ತಿಂಗಳು ಹೋದ್ರಿ ಏನ್ ಆಯ್ತದ್ರಿ ಸರ್? ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಔರಾದ್ ತಾಲೂಕಿನ, ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಸೋರಹಳ್ಳಿ ಗ್ರಾಮದಲ್ಲಿದ್ದೆವು. ಇವತ್ತು ಈ ಊರು ವಡಗೈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಇಲ್ಲಿ ನೀರಿನ ಸಮಸ್ಯೆ ಎಷ್ಟು ಭೀಕರ ಅಂತಂದರೆ, ಈ ಊರಿನ ಗ್ರಾಮಸ್ಥರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದ ತಾಂಡ ಬೇರೆ ಊರಿಗೆ ಹೋಗಿ ನೀರು ತರಬೇಕಂತ ಪರಿಸ್ಥಿತಿ ಅದ. ಕಳೆದ 2 ತಿಂಗಳಿಂದ ಈ ಊರಲ್ಲಿ ನೀರಿನ ಸಮಸ್ಯೆ ಅದ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ಬೋರ್ವೆಲ್ ಅದ, ಇದಕ್ಕೆ ಹನಿ ನೀರು ಬರಲ್ಲ. ಊರಾಗ ಬಾವಿಗಳೆಲ್ಲ ಬತ್ತು ಹೋಗ್ಯಾವ. ಆದರೂ ಇಲ್ಲಿವರೆಗೆ PDO ಆಗಲಿ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಒಂದು ಸಲನೂ ಭೇಟಿ ಕೊಟ್ಟಿಲ್ಲ. ನಮ್ಗೆ ಅನ್ನ ಕೊಡಬೇಡ್ರಿ, ಖರೆ ನೀರಾದರೂ ಕೊಡ್ರಿ ಅನ್ನೋದು ಈ ಗ್ರಾಮಸ್ಥರ ಇಲ್ಲಿಯ ಜನರ ಬೇಡಿಕೆ ಆಗ್ಯದ. ಆದರೂ ಇಲ್ಲಿನ ಜನರ ಪರಿಸ್ಥಿತಿ ನೋಡಿದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಆಗ್ಬೋದು ಅಥವಾ ಗ್ರಾಮೀಣ ಕುಡಿಯೋ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಅನೇಕ ರೀತಿಯಿಂದ ಸಮಸ್ಯೆ ಎದುರಿಸ್ತಿದ್ರು ಕೂಡ ಇಲ್ಲಿಯವರೆಗೆ ಅವರಿನ ಯಾವುದೇ ರೀತಿಯಾದ ಸೌಕರ್ಯ ಮಾಡಿಲ್ಲ. ಅಂದರೆ ಸರ್ಕಾರ ಹೇಳ್ತದೆ ನೀರಿನ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು, ಏನೇ ಇದ್ರೂ 24 ಗಂಟೆಯಲ್ಲಿ ಅವ್ರಿಗೆ ನೀರಿನ ಸಮಸ್ಯೆ ಬಗೆಹರಿಸಬೇಕಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರೇ ಸಭೆಯಲ್ಲಿ ಹೇಳಿದ್ದು ಮಾತಿದೆ. ಆದರೂ ಕೂಡ ಇಲ್ಲಿ 2 ತಿಂಗಳಾದರೂ ಒಬ್ಬರು ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ ಅಂತಂದರೆ ಇದು ದುರ್ದೈವದ ಸಂಗತಿ. ಹಾಗಾಗಿ ಕೂಡಲೇ ಇಲ್ಲಿನ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಶೀಘ್ರದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂಬುದು ನಮ್ಮ ಈದಿನ.comನ ಕಾಳಜಿಯಾಗಿದೆ. ಇಲ್ಲಿನ ಜನರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಮತ್ತೊಮ್ಮೆ ಕೇಳರಿ. ಹೇಳೋದೇನಿಲ್ಲ ಸರ್, ನಮಗೆ ನೀರು ಬೇಕು. ನಮಗೆ ನೀರಿಲ್ದ ಹೈರಾಣ ನಡೆದಿದೆ. 2 ಕಿಲೋಮೀಟರ್ 3 ಕಿಲೋಮೀಟರ್ ಒಂದು ಕೊಡೋಕೆ ಬಂದವ್ರು ಏನಾಗಲ್ಲ ಹೊಂಟಾವ್ ನೀರು. ನಮಗೆ ನೀರು ಬೇಕು. ನಮಗೆ ಅನ್ನ ಹಾಕಬೇಡ್ರಿ, ನಮಗೆ ನೀರು ಬೇಕು. ನಮ್ಮ ನೀರಿನ ವ್ಯವಸ್ಥೆ ಮಾಡಿರಿ ನಮಗೆ. ಎಲ್ಲಿ ಬೋರ್ವೆಲ್ ಅದ, ಎಲ್ಲಿ ಅದ, ಯಾರು ಬೋರ್ವೆಲ್ದವ್ರು ಬರ್ಗುಡಲ್ ಹೊಂಟ್ರ ನಮಗೆ. ಯಾರ ಮನ್ಯಾಗ ಹೋದ್ರು ಬರ್ಗುಡಲ್ ಹೊಂಟ್ರ ನಮ್ಮ ನೀರಿಗೆ. ನಾವು ನೀರಿಗೆ ಎಲ್ಲಿ ಹೋಗಾರಿ? ನಮಗೆ ನೀರು ಬೇಕು. ನಮ್ಮ ನೀರಿನ ವ್ಯವಸ್ಥೆ ಮಾಡ್ರಿ ಸಾಕು. ದಯ ಈಟೇ ಇರ್ಲಿ ನಿಮ್ದು. ನಮಗೆ ಜಲ್ದಿ ಮಾಡ್ರಿ ನೀರಿಂದು. ಪ್ರತಿ ವರ್ಷ ಇದೇ ಸಮಸ್ಯೆ ಅದ ನಮಗೆ. ನಾವು ನಮ್ಮ ನೀರಿನ ವ್ಯವಸ್ಥೆ ಮಾಡ್ರಿ ಇಟ್ಟು. ನಾವು ಮತ್ತೆ ಅನ್ನ ಹಾಕಲತ್ತಿಲ್ಲ ನಿಮಗೂ, ಖಾಲಿ ನೀರು ಬೇಡತ್ತಿದೆ. ನೀರು ಬೇಕು ನಮಗ್. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಊರಾಗ ಇಲ್ಲ ಈಟು, ಎಲ್ಲ ಊರಾಗ ಚಂದವ ನೀರು, ನಮ್ಮ ಊರಾಗೆ ಇಲ್ಲ ನೀರು. ಈ ದೂರ ಇದ್ರೆ ಹೆಂಗ್ ತರ್ತೀರಿ ನೀರು? ಒಂದ್ ಕೊಡ ತಂದ್ರೆ ಏನಾಯ್ತಾವ ಸರ್? ಒಂದ್ ಕೊಡ ನೀರು ತಂದ್ರೆ ಏನಾಯ್ತಾವ? ತಾಂಡ್ಯಾಕ್ ಹೋಗ್ರಾಗ 2 ಕಿಲೋಮೀಟರ್ ತಾಂಡೆ ಅದ. ಅವು ಹೊಲಕ್ಕೆ ಹೋಗಿ ತರ್ಬೇಕಾಗ್ತದ. ನೀವ್ ಹಾಕೊಂಡ್ರಿ ಅಮ್ಮವ್ರೆ ನೀರಿಗೆ ಎಲ್ಲತ್ತಾರ ನಮಗೆಲ್ಲರೂ. ಈಗ ಎಲ್ಲಿಗೆ ಹೋಗಾರ ನೀರಿಗೆ? ನಾವು ನೀರಿನ ಭಾಳ ಸಮಸ್ಯೆ ಅದ. ಯಾರ ಪರಿಹಾರ ಮಾಡಪ್ಲಿ ಮಾಡಿರ್ತೀವಿ. ನೀರಿಂದ ಆಯ್ತು ನೋಡ್ರಿ. 2 ತಿಂಗಳು ಪೂರ ಈಗ ಭಾಳ ಹೈರಾಣ ಅದ ನೀರಿನ. ದನ ಕರು ಬ್ಯಾಗ್ ಅಡ್ಲತ್ತಾವ. ಬಾಯಿ ಇದ್ರಿ ಸರ್ವೆ ನಂಬರ್ದಾಗ ಅವು ಕುಡ್ತಾಂದು ಮಾತಾಡಿ ಈಗ 2 ತೀರ್ಕೊಂಡವ. ಅದಕ್ಕೆ ಈಗ 1 ಬೋರ್ ಅದ. ಅದು 1 ಬೋರ್ ಯಾನ್ ಕೆಲಸ ಮಾಡಲ್ಲ. ಪಬ್ಲಿಕ್ ಬಕ್ಕಳದರಿ ನೀರಿಂದ ಭಾಳ ಸಮಸ್ಯೆ ಅದ. ಈ ಪಬ್ಲಿಕ್ 2000 ವೋಟಿಂಗ್ ಅದ. ಪ್ರತಿ ವರ್ಷ ಹಿಂಗೆ ಆಗ್ಲದ ನೋಡ್ರಿ. ಬರ್ತಾರ MLA ಅವರು ಬರ್ತಾರ, ನೋಡ್ತಾರ, ಮಾಡ್ತೇನ್ರಿ ಅಂತಾರ, ಹೋಯ್ತಾರ. PDO ಅವರೆಲ್ಲ ಯಾರು? ಅವರು ಯಾರು ಗಿನಸ್ಲಕ್ ತಯಾರಿಲ್ಲ. ಒಂದ್ ಹನಿ ನೀರಿಲ್ಲ ಸರ್. ಸಂಡಸ್ಗೆ ಹೋದ್ರ ನೀರಿಲ್ಲ. ನಾವ್ ಹ್ಯಾ ಮಾಡ್ರ ಸರ್? ನಮಗೆ ಕಷ್ಟ ಭಾಳ. ನಮ್ಗೆ ನೀರು ಏನೋ ನೀರು ಬೇಕು. ನಮ್ಗೆ ಅನ್ನ ಇಲ್ದಿರಿಲ್ಲ ಸರ್. ನಮಗೆ ನೀರು ಬೇಕು. ನಮಗೆ ಯಾವ ಬರುತ್ತಾ ಮಾಡ್ಬೇಕಟ್ಟ ನಮಗೆ ನೀರು ಬೇಕು. ನೀರು ಇದ್ದಿನ ಜಾಗ ಸರು ನಂದದ ನಿಂದದ ಅಲ್ಲತ್ತರು. ನಾ ಯಾವ ನಡ ಹೋಗ್ಬೇಕು, ಯಾವ ನಡ ನೀರು ತುಂಬಬೇಕು? 1 ಕಿಲೋಮೀಟರ್ ನಡೆದ ಸರ್.
ಅಲ್ಲಿ ನೀರಿಲ್ಲ, ನೀರಿದ್ದಿನ ಜಾಕ ಏನದ ಇಲ್ಲಿ ಯಾಕೆ ಕುಂಟ್ರಿ ಬೇಕೀಗ ಮೊಲ ತರ್ಸೋರು. ಹಾಂ ನಾವು ಹ್ಯಾಂಗ ಮಾಡ್ಯಾರ ಸರ್, ನಾವು ಯಾಗೂ ಕಷ್ಟ ಮಾಡಿ ಕಟ್ಟಿ ನಮಗೆ ನೀರು ಬೇಕು. ನಮಗೆ ಇರ್ತದ ವರ್ಷಕ್ಕೆ ಇಟ್ಟ ಸರ್, ಇದೇ ಟೈಮ್ ನಮ್ಮ ಊರಾಗಿನ ಒಟ್ಟು ಅನ್ಯಾಯ ಎಲ್ಲಿಲ್ಲ ಸರ್. ಈ ಯಾರ ಅಧಿಕಾರಿಗಳು ಯಾರು ಪಂಚಾಯತ್ ಅದಾರ ಏನ್ ನಮ್ದು ಏನ್ ಇದು ಇಲ್ಲ ಅಂತ ನೋಡಿ. ಹಾಂ ಯಾರು ನೋಡಲ್ಲ ನಮಗ. ಏಕೋರಿ ಹಿರಿಯ ಮನುಷ್ಯ ಮನ್ಯಾಗ ಮಕ್ಕಳು ಎಲ್ಲ ಹರಿ ನಡೆದಾರ. ಮನ್ಯಾಗ ಫಕ್ಕಿ ನೀರಿಲ್ಲ, ನಾವು ಮುದುಕರು ಎತ್ತು ಹೋಗ್ಬೇಕು. ಸತ್ತು ಹೋಗಾರಿ ಹ್ಯಾಂಗ ಮಾಡ್ಯಾರ. ಈಗ ಮನ್ಯಾಗ ಏತರ ಹೇಳಿ ಬಂದಾರ ಸೀರೆ ಎತ್ಕೊಂಬರಿ. ನೀರಿಲ್ಲ ಏಸು ಫಕ್ಕಿ ನಿಮ್ಮ ಕೈ ಜೋಡಿಸ್ತೇವೆ ಖರೆ ನಮ್ಮ ಊರಿಗೆ ನೀರು ಕೊಡ್ರಿ. ಎಲ್ಲಕ್ಕಾಗಲ್ಲ ನೀರು ಕೊಡ್ರಿ. ನಮಗೆ ಅನ್ಯಾಯ ತೋಲ್ ಅನ್ಯಾಯ ಅದ ನೋಡ್ರಿ. ಮಕ್ಕಳು ಹರಿ ನಡೆದಾರ. ನಮ್ಮ ಮಕ್ಕಳು ಸ್ವಸ್ಥ ನೀರು ಯಾಕೆ ಮುಟ್ಲತ್ತಿದ್ವಿ? ಬೋರಿ ತೊಳ್ಕೊಳಕ್ ನೀರಿಲ್ಲ ಅಲ್ಲತ್ತ. ಹ್ಯಾಂಗ ಮಾಡ್ಯಾರ ಹೇಳ್ರಿ? ಬೋರಿ ಯಾರ ತೊಳ್ಕೊತೇವು. ನೀರು ಎಲ್ಲಿಂದ ತರ್ತೀರಿ? ನೀರು ಹರಿ ನಡೆದಾವ್ ಬಿಟ್ಟ ನೀರು ತರ್ಲಾಕ ಪೋರ್ಗಳು ಅವ್ರ ನೀರು ತಂದು ನಮಗೆ ಮುಟ್ಟಬೇಡ ನೀರು ಅಲ್ಲತ್ತ. ಯಾಗ ಬಿ ಹಿಂಗೆ ಇರ್ತದ ವಾರ ಹಮೇಶೆ ಈಟೆ ಯಾಮಾಸಿ ಬಂದದ ಟಕ್ಕರ್ ಕೊಡತ್ತದ ಬೇಟ. ನಮ್ದು ಅನ್ಯ ತೋಲದ್ರಿ ಸರ್. ನಾವು ಕೈ ಜೋಡಿಸಿ 15 ದಿನ 20 ದಿನ ಆಯ್ತು ಓಡಾಡ್ತಿದ್ದೆವು. ಯಾವ ಅಧಿಕಾರಿ ಬಂದ್ವಿ ಅಂದ್ರೆ ನಮಗೆ ನೀರು ಸಾಲ್ವ್ ಮಾಡಿಲ್ಲ. ಮತ್ತು ನೀರು ಸಾಲ್ವ್ ಮಾಡಲ್ಲ ಟೈಮಿಗೆ. ಇವತ್ತು ನಾಳೆ ಸೋಮವಾರ ದಿನ 3 ದಿನದ ಬಾದ್ ಯಾರೇ ಸಾಲ್ವ್ ಮಾಡಲ್ಲ ಹೋದ್ರೆ ನಾವು ಇಲ್ಲೇ ಹಿಡಿದು ಸೋರಳಿ ಹಿಡಿದು ಬೀದರ್ ತಹಸೀಲ್ ಸಿ ಆಫೀಸ್ DC ಆಫೀಸ್ ಪೂರಾ ಧರಣಿ ಕೊಡ್ತೇವೆ. ನೀರು ತರಿಸ್ತಾನೆ ನಾವು ನೀರು ಕುಡ್ಸಸ್ತಾನೆ ನಾವು ಬಾದಿ ಆಗೋದಿಲ್ಲ. ನೀರೇ ಒಟ್ಟು ಇಲ್ಲ. ನಾವು ಗೌರ್ಮೆಂಟ್ದವ್ರು ಯಾರು ಭೀ ಪೀಡಿಯೋ ಕೇಳಕ್ಕೆ ಎಷ್ಟು ಕೇಳಕ್ಕೆ ಹೋದ್ರೆ ನೀವು ಕಂಪ್ಲೇಂಟ್ ಮಾಡಿ. ಮತ್ತು ಊರಾಗ ಕರೆಂಟ್ ಇಲ್ಲ ಅಂತ ಹೇಳ್ತಾರಂತ ಪೀಡಿಯೋ ಚಕ್ಕರ್ ಹೊಂಟದ ಒಂದಕ್ಕೆ ಹೋಗಿ ಕುಂತಾರ. ನೀರು ತನ ನೀರು ಸಿಗಲ್ಲ ಹೊಂಟಾವ. ಉಪಸಿ ವನವಾಸಿ ಮಕ್ಕಳೆಲ್ಲ ಅಳ್ಳತ್ತಾವ. ನಮ್ಗೆ ನೀರಿನ ಬರಗಾಲ ಬಂದದ. ಯಾರಿಗೆ ಭೀ ಕೇಳಲ್ಲ ಹೊಂಟಾವ. ನೀರಿಂದ ಏನು ಮಾಡಲ್ಲ ಹೊಂಟಿರಿ. ನಮ್ಗೆ ಅದು ವ್ಯವಸ್ಥೆ ಮಾಡ್ರಿ. ಮತ್ತೆ ಎಲ್ಲಿಂದ ತರ್ತೀನಿ? ನಾವು ಎಲ್ಲೇ ತರ್ತೇವೆ ಹೋಗಿ ಕಂದುಗಳು ಶಿವಾರದಾಗ ಇದ್ರ ಟೆಂಪುದಾಗ ತರ್ಲತ್ತಾವ್ರಿ ಸರ್. ನೀರು ಕೂಸ್ಗಳು ಮನ್ಯಾಗ ಟೆಂಪುದಾಗ ತರ್ತಾವ, ಕಾರಿನಾಗ ತರ್ತಾವ. ಎಲ್ಲ ದೊಡ್ಡ ಮಂದಿ ಎಲ್ಲ ಗಾಡಿ ಮೇಲೆ ತಂದು ನೀರು ಹೊಯ್ದು ಹೆಣ್ಮಕ್ಳಿಗೆ ಜಗಳ ತೆಗಿಲ್ತಾರೆ ಗಂಡಸರು. ನಾವು ಹೆಣ್ಮಕ್ಳೇನ ಮನ್ಯಾಗ ಅಳು ಕರು ಮಾಡ್ಲತ್ತಾರ್ರಿ. ಅವ್ರು ಎತ್ತರ ಊರಿಗೆ ಹೋಗ್ರಿ ಅಂತಂದ್ರಿ 1 ತಿಂಗಳು ಹೋದ್ರಿ ಏನಾಯ್ತದ್ರಿ ಸರ್? 1 ತಿಂಗಳು ಹೋದ್ರಿ ಅಂದ್ರೆ ಮುಂದೆ ಬೀಳ್ತೇವೆ ನಾವು. ನಮಗೆ ನೀರಿನ ವ್ಯವಸ್ಥೆ ಮಾಡಿ ಸರ್. ನಮಗೆ ಈಗ 2-3 ತಿಂಗಳ ನೀರಿನ ಬರ ಬಂದದ್ರಿ. ಯಾರು ಮೋಟರ್ ಹಚ್ದಿರಿಲ್ಲ, ಏನ್ ಹಚ್ದಿರಿಲ್ರಿ. ಅದೆಲ್ಲ ಸುಳ್ಳು. ಮೋಟರ್ಗೆ ಬರ್ಲಂಟ, ಯಾತಕ್ಕೆ ಭೀ ಬರ್ಲಂಟವ್ರಿ ಸರ್. ನಮಗೆ ಗಾಡಿ ಮೇಲೆ ತಗೊಂಡ್ರೆ ಗಂಡಸರು ಏನೋ ಊರಿಗೆ ಹೊಡೆಯ್ತಾವ. 4 ದಿನಕ್ಕೊಮ್ಮೆ ಊರಿಗೆ ಹೊಡೆಯ್ತಾವ. ಎಲ್ಲದ್ ಹೆಣ್ಮಕ್ಳು ಅಳ್ಳತ್ತಾರ ಮನ್ಯಾಗ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.